ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಅಶುರುಚೀಸ್ ವ್ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಎಗ್ ಬಿರಿಯಾನಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ರೈಸ್ನ 70% ಬಾಯ್ಲ್ ಮಾಡ್ಕೊಳ್ಳೋಣ ಬಿರಿಯಾನಿಗೆ. ಫಸ್ಟು ಒಂದು ಪಾತ್ರೆಯಲ್ಲಿ ನೀರು, ಎಣ್ಣೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಅನಾನಸ್ ಹೂವು, ಕಸೂರಿ ಮೇಥಿ, ಜೀರಿಗೆ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪನ್ನ ಹಾಕಿ ನೀರನ್ನ ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡೋಣ. ನಾನು ಬಿರಿಯಾನಿಗೆ ಇಲ್ಲಿ ಸೋನಾ ಮಸೂರಿ ರೈಸ್ನ ಪ್ರಿಫರ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಬಾಸುಮತಿ ರೈಸ್ ಇಲ್ಲಾಂದರೆ ಜೀರಾ ರೈಸ್ ಕೂಡ ಮಾಡ್ಬೋದು, ಸೇಮ್ ವೇಯಲ್ಲೇ ಮಾಡ್ಬೋದು. ನೀರು ಕುದಿ ಹತ್ತುತ್ತಾ ಇದೆ ಅನ್ನೋ ಟೈಮಲ್ಲಿ ರೈಸ್ನ ಆ್ಯಡ್ ಮಾಡ್ಕೊಳ್ಳಿ. ರೈಸ್ನ ಫುಲ್ ಬಾಯ್ಲ್ ಆಗೋಕ್ಕೆ ಬಿಡಬೇಡಿ, ಬಿಕಾಸ್ ನಾವು ಮಾಡ್ತಾ ಇರೋದು ದಮ್ ಬಿರಿಯಾನಿ ಆಗಿರೋದ್ರಿಂದ ರೈಸ್ ನಮಗಿಲ್ಲಿ 70% ಬಾಯ್ಲ್ ಆದರೆ ಸಾಕು. ಇನ್ನು ರಿಮೈನಿಂಗ್ 30% ದಮ್ಮಲ್ಲೇ ಬಾಯ್ಲ್ ಆಗುತ್ತೆ. ರೈಸು 70% ಬಾಯ್ಲ್ ಆಗಿದೆಯಾ ಅಂತ ಚೆಕ್ ಮಾಡಿ ರೈಸ್ನ ಮತ್ತು ವಾಟರ್ನ ಫಿಲ್ಟರ್ ಮಾಡಿ ರೈಸ್ನ ಕೂಲ್ ಆಗೋ ಥರನೇ ಇಡಿ. ಯಾಕಂದರೆ ಇಲ್ಲಿ 70% ಬಾಯ್ಲ್ ಆಗಿರೋದ್ರಿಂದ ಆಬೇಲೇನೆ ಅರ್ಧ ಬೆಂದ್ಕೊಂಡ್ಬಿಡುತ್ತೆ. ಸೊ ಸ್ವಲ್ಪ ಕೂಲ್ ಆಗೋ ಥರ ಇಟ್ಕೊಳ್ಳಿ. ರೈಸ್ನ ಸಪ್ರೇಟ್ ಮಾಡಿ ಆದಮೇಲೆ ನೆಕ್ಸ್ಟ್ ನಾವಿಲ್ಲಿ ಬಿರಿಯಾನಿ ಗ್ರೇವಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಕಡಾಯಿ ಇಟ್ಟು ಕಡಾಯಿ ಕಾದಾದ್ಮೇಲೆ ಎಣ್ಣೆ ಹಾಕಿ ಎಣ್ಣೆಗೆ ಖಾರದ ಪುಡಿ, ಅರಿಶಿನ ಪುಡಿ ಹಾಗೆ ಉಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಬಾಯ್ಲ್ ಆಗಿರೋ ಎಗ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಎಗ್ಗನ್ನ ಈ ಮಸಾಲದಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಗ್ಗು ಮಸಾಲ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಸಪ್ರೇಟ್ ಮಾಡ್ಕೊಳ್ಳಿ. ಅದೇ ಎಣ್ಣೆಗೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡಬೇಕು. ಹಾಗೆ ಮೊದಲಿಗೆ ನಾವು ರೈಸ್ನ ಬಾಯ್ಲ್ ಮಾಡೋಕ್ಕೇ ಎಕ್ಸ್ಟ್ರಾ ಸ್ಪೈಸಸ್ನ ಹಾಕಿರ್ತೀವಿ. ಸೊ ಇಲ್ಲಿ ನಾವು ಕಮ್ಮಿಯಾಗಿ ಯೂಸ್ ಮಾಡೋಣ. ಒಂದು ಚಕ್ಕೆ, ಲವಂಗ, ಏಲಕ್ಕಿ, ಕಸ್ತೂರಿ ಮೇಥಿ, ಅರ್ಧ ಪಲಾವ್ ಎಲೆನ ಮಾತ್ರ ಯೂಸ್ ಮಾಡೋಣ. ಯಾಕಂದರೆ ಬಾಯ್ಲಲ್ಲಿ ಆಗೋ ಮಸಾಲ ಫ್ಲೇವರೇ ಬೇರೆ ಇರುತ್ತೆ, ಆಯಿಲ್ ಫ್ರೈಯಲ್ಲೇ ಮಸಾಲ ಫ್ಲೇವರ್ ಬೇರೆ ಇರುತ್ತೆ. ಅದಕ್ಕೋಸ್ಕರ ಲೈಟಾಗಿ ಯೂಸ್ ಮಾಡಿ ಅಷ್ಟೇ ಮಸಾಲನ ಒಗ್ಗರಣೆಗೆ. ಮಸಾಲದ ಫ್ಲೇವರ್ ಬಿಡೋವರೆಗೂ ಫ್ರೈ ಮಾಡಿ ಹಾಗೆ ಅದಕ್ಕೆ ಸ್ಲೈಸಾಗಿ ಚಾಪ್ ಮಾಡಿರೋ ಆನಿಯನ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಆನಿಯನ್ ಲೈಟ್ ಗೋಲ್ಡನ್ ಕಲರ್ ಬಂದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟದು ಹಸಿ ವಾಸನೆ ಹೋಗೋವರೆಗೂ ಸ್ಲಿಮ್ಮಲ್ಲೇ ಇಟ್ಟು ಫ್ರೈ ಮಾಡಿ. ಎಕ್ಸ್ಟ್ರಾ ಸ್ಪೈಸಿಗೋಸ್ಕರ ನಾನಿಲ್ಲಿ 2-3 ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬ್ಲೆಂಡ್ ಆದಮೇಲೆ ನಾನಿಲ್ಲಿ ಫ್ರೈಡ್ ಆನಿಯನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿಗೆಲ್ಲ ಮೇನ್ ಫ್ಲೇವರ್ ಕೊಡೋದೇ ಈ ಫ್ರೈಡ್ ಆನಿಯನ್ಸು. ನಿಮಗಿದು ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ ಮತ್ತು ನೀವು ಮನೆಯಲ್ಲೇ ಕೂಡ ಫ್ರೈಡ್ ಆನಿಯನ್ಸ್ನ ಮಾಡ್ಕೊಬೋದು ಈಸಿಯಾಗಿಯೇ. ಫ್ರೈಡ್ ಆನಿಯನ್ಸ್ನ ಹಾಕಿ ಮಿಕ್ಸ್ ಮಾಡಿ ನಾನಿಲ್ಲಿ ಪುದೀನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಪುದೀನ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ನಾನಿಲ್ಲಿ 2-3 ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಬಾಯ್ಲ್ ಮಾಡ್ಕೊಬೇಕು. ಇದು ಸ್ಮ್ಯಾಶ್ ಆದಮೇಲೆ ನಾನಿಲ್ಲಿ ಬಿರಿಯಾನಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಬಿರಿಯಾನಿ ಪೌಡರ್ನ ಯೂಸ್ ಮಾಡ್ಬೋದು. ಹಾಗೆ ಜೊತೆಗೆ ನಾನಿಲ್ಲಿ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಗೆ ಉಪ್ಪು, ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಸಾಲ ಪೌಡರ್ಸ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಳುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ. ಅದಾದಮೇಲೆ ನಾನಿಲ್ಲಿ ಕರ್ಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ 1 ಬೌಲು. ಮೊಸರನ್ನ ಮಸಾಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ 2-3 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಅದು ಕುದ್ದಾದಮೇಲೆ ನೀವು ಇಲ್ಲಿ ಫಸ್ಟೇ ಫ್ರೈ ಮಾಡಿಟ್ಟಿರೋ ಎಗ್ಸ್ನ ಆ್ಯಡ್ ಮಾಡಿಕೊಂಡು ಮಸಾಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ 2-3 ನಿಮಿಷ ಚೆನ್ನಾಗಿ ಬಿಸಿ ಮಾಡಿ ಅಷ್ಟೇ. ಬಿರಿಯಾನಿ ಗ್ರೇವಿ ರೆಡಿ ಆಗುತ್ತೆ. ಸೊ ಇವಾಗ ನಾವು ದಮ್ ಕಟ್ಟೋಕ್ಕೆ ರೆಡಿ ಮಾಡೋಣ. ಫಸ್ಟಿಗೆ ಒಂದು ಪಾತ್ರೆಗೆ ಆಯಿಲ್ ಹಾಕ್ಬಿಟ್ಟು ಗ್ರೇವಿನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಪಾತ್ರೆ ಫುಲ್ಲು ಸ್ಪ್ರೆಡ್ ಮಾಡಿ 1 ಲೇಯರ್ನ ಗ್ರೇವಿ ಹಾಕಿ 1 ಲೇಯರ್ನ ರೈಸ್ ಹಾಕಿ ಹಾಗೆ ಜೊತೆಗೇ ಮೇಲೆ ಸ್ವಲ್ಪ ಫ್ರೈಡ್ ಆನಿಯನ್ಸ್ ಮತ್ತು ಕೊತ್ತಂಬರಿ ಪುದೀನಾನ ಆ್ಯಡ್ ಮಾಡ್ಕೊಳ್ಳಿ. ಲೇಯರ್ ಬೈ ಲೇಯರ್ ಸ್ವಲ್ಪ ಗ್ರೇವಿ ಸ್ವಲ್ಪ ರೈಸು, ಸ್ವಲ್ಪ ಗ್ರೇವಿ ಸ್ವಲ್ಪ ರೈಸ್ನ ಆ್ಯಡ್ ಮಾಡ್ಕೊಂಡೇ ಬನ್ನಿ. ನಾನು ಫುಲ್ ಸ್ಟೆಪ್ಪು ಇದೇ ಥರ ಮಾಡಿದ್ದೀನಿ. 1 ಲೇಯರ್ ರೈಸ್ ಇದ್ದರೆ 1 ಲೇಯರ್ ಗ್ರೇವಿ ಇರುತ್ತೆ. ಸೊ ಲಾಸ್ಟ್ ಲೇಯರ್ಗೆ ಸ್ವಲ್ಪ ರೈಸ್ನ ಆ್ಯಡ್ ಮಾಡಿಬಿಟ್ಟು ನಾನಿಲ್ಲಿ ಪುದೀನ, ಕೊತ್ತಂಬರಿ ಮತ್ತು ಫ್ರೈಡ್ ಆನಿಯನ್ಸ್ನ ಮೇಲೆ ಹಾಕ್ಬಿಟ್ಟು ಕಲರ್ಗೋಸ್ಕರ ನಾನಿಲ್ಲಿ ಅರಿಶಿಣದ ನೀರನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಹಾಲಲ್ಲಿ ಅರಿಶಿನ ಪುಡಿನ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟು ಪ್ರೊಸೀಜರ್ ಮುಗ್ದಾದ್ಮೇಲೆ ದಮ್ಗೆ ಕಟ್ಟೋಣ. ಫಸ್ಟು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ದಮ್ ಕಟ್ಟೋಕ್ಕೆ ಒಂದು ತವ ಇರುತ್ತೆ ಅಲ್ವಾ, ಹಂಚು, ಅದನ್ನು ಲೈಟಾಗಿ ಬಿಸಿ ಮಾಡಿ ಅದು ಬಿಸಿ ಆದಮೇಲೆ ಬಿರಿಯಾನಿ ಲೇಯರ್ ಬೈ ಲೇಯರ್ ಇಟ್ಟಿರೋ ಪಾತ್ರೆನ ಅದ್ರ ಮೇಲೆ ಇಡ್ತೀನಿ. ಹಾಗೆ ಮೇಲೆ ಹೆವಿ ವೆಯ್ಟ್ ಇರೋದಕ್ಕೋಸ್ಕರ ನಾನು ನೀರನ್ನ ಫಿಲ್ ಮಾಡಿ ಇನ್ನೊಂದು ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. 10-15 ಮಿನಿಟ್ಸ್ ಇದೇ ಥರ ದಮ್ಮಲ್ಲಿ ಇರೋಕ್ಕೆ ಬಿಡಿ. ಸೊ ಬಿರಿಯಾನಿ ತುಂಬಾ ಚೆನ್ನಾಗಿ ಉದ್ರುದ್ರಾಗಿ ಆಗಿರುತ್ತೆ.
ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಉದ್ರುದ್ರಾಗಿ ಅಂದ್ಬಿಟ್ಟು. ಇದೇ ಥರ ಫುಡ್ ರೆಸಿಪಿ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.